ನೋಡು ಗುರು, ಇರೋದೊಂದು ಪ್ರಾಣ, ಹೋದರೆ ಮತ್ತೆ ಬರಲ್ಲ. ಸೊ ಇರೋವರೆಗೂ ಆರೋಗ್ಯನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸಿಕ್ಕಿದ ಜಾಗದಲ್ಲಿ ಸಿಕ್ಕಿದ್ದನ್ನು ತಿನ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಆದರೆ ಮೈ ಬಗ್ಗಿಸ್ತಾ ಇಲ್ಲ. ಸೊ ಆದಷ್ಟು ಮೈ ಬಗ್ಗಿಸಿ ದುಡಿಯೋಣ ಅಂದರೆ ನಾವು ಮಾಡ್ಕೊಂಡಿರೋ ಕೆಲಸಗಳಲ್ಲಿ ಮೈ ಬಗ್ಸೋಕ್ಕಾಗಲ್ಲ. ಯಾಕಂದರೆ ಇವತ್ತೆಲ್ಲ ಫ್ಯಾನ್ ಗಾಳಿ, ಎ ಸಿ ಗಾಳಿ, ಆ ಗಾಳಿ ಈ ಗಾಳಿ ಅಂತ ಬಂದುಬಿಟ್ಟಿದೆ. ಸೊ ನಮ್ಗೆ ಉಸಿರಾಡೋದಕ್ಕೆ ಸಮಸ್ಯೆಗಳು ಜಾಸ್ತಿ ಇದೆ. ಅಂಥದ್ರಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡೋದು ಎಲ್ಲಿಂದ? ಸೊ ಏನೇ ಆಗಲಿ ವಾಕಿಂಗ್ ಮಾಡಿಕೊಂಡು ವ್ಯಾಯಾಮನ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದರೆ ಸತ್ತರೆ ಮತ್ತೆ ಹುಡ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರೂ ಜಿಮ್ಗೆ ಹೋಗಿ ಬಾಡಿ ಬಿಲ್ಡಿಂಗ್ ಮಾಡಿಬಿಟ್ಟು ಪ್ರೋಟೀನ್ ತಗೊಂಡು ಸಪ್ಲಿಮೆಂಟ್ರಿ ತಗೊಂಡು ನಾ ಬಾಡಿ ಬಿಲ್ಡ್ನ ದಪ್ಪದಾಗ ಕಾಣ್ತೀನಿ ಅಂತ ಅನ್ಕೊಳ್ಳೋದಕ್ಕಿಂತ ಸೊ ಇರೋದರಲ್ಲಿ ಹ್ಯಾಪಿಯಾಗಿ ವಾಕಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ವ್ಯಾಯಾಮ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡ್ರೆ ಮುಂದೆ ಹಾಸ್ಪಿಟ್ಲಲ್ಲಿ ಮಲಗೋದು ತಪ್ಪುತ್ತೆ. ಈ ಬಿ ಪಿ, ಶುಗರು, ಡಯಾಬಿಟಿಸ್ ಎಲ್ಲ ತಪ್ಪಿಸ್ಕೋಬೋದು. ಸೊ